ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರಿಗಿಷ್ಟನೋ ಅವ್ರ ಮೇಲೆ ವಶೀಕರಣ ಮಾಡಿಸ್ಕೊಂಡು ಅವ್ರನ್ನ ಅವ್ರ ಜೊತೆ ಇಟ್ಕೋತಿದ್ರು. ಇದೆಲ್ಲ ನಾ ನಂಬೋಲ್ಲ ಬಿಡಿ. ಅಯ್ಯ, ನೀವು ನಾನ್ ಏನ್ ಹೇಳಿದ್ರು ನಂಬಲ್ಲ. ನಿಮ್ ತಲೆ ಮೇಲೆ ಚಪ್ಪಡಿಗಳು ಬೀಳುತ್ತಲ್ಲ, ಅವಾಗ ನಂಬ್ತೀರಾ ನನ್ ಮಾತು. ಈಗ ನಾನ್ ಏನ್ ಮಾಡ್ಬೇಕು ಅಂತೀರಾ? ಅವರಿಬ್ರು ಪ್ರೀತಿ ಮಾಡೋದನ್ನ ನೋಡಿ ಮದುವೆ ಮಾಡ್ಸೋಣ ಅಂತ ಅನ್ಕೊಂಡ್ರೆ ಆ ಗುಲಾಬಿ ಇದಕ್ಕೆ ಒಪ್ತಾ ಇಲ್ಲ. ನನ್ ಮಗ ಅವಳ ತಾಳಕ್ಕೆ ಕುಣಿತಾ ಇದ್ದಾನೆ. ಇಬ್ರು ಹಾಗೆ ಹೇಳ್ತಿದ್ದಾರೆ ಅಂದ್ರೆ ಇದ್ರಲ್ಲಿ ಡೆಫಿನೆಟ್ ಆಗಿ ಗಯ್ಯಾಳಿಗಳ ಕೈವಾಡ ಇದೆ. ನಿಮಗ್ ಬೇರೆ ಬೇಜಾನ್ ಆಸ್ತಿ ಇದೆ, ಅದು ಅಲ್ದೆ ಇರೋ ಮನೆ ಕೂಡ ನಿಮ್ದು. ಅದಕ್ಕೆ ನಿಮ್ ಮಗನ ನಿಮ್ಮೇಲೆ ಚೂ ಬಿಟ್ಟು ಎಲ್ಲಾ ಆಸ್ತಿನೂ ದೋಚ್ಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ನೀವ್ ಬೇರೆ ವಿಷಯದಲ್ಲಿ ಜಗ್ಗಲ್ಲ ಅಲ್ವಾ, ಅದಕ್ಕೆ ನಿಮ್ ಮಗನ ಮುಂದೆ ಬಿಟ್ಟು ನಿಮ್ಮನ್ನ ಆಟ ಆಡಿಸ್ತಾ ಇದಾರೆ. ಇದ್ರೂ ಇರ್ಬಹುದು. ಅದಕ್ಕೆ ಆಗಾಗ ಈ ಮನೆ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ರು. ನೋಡಿದ್ರಾ? ಹಾಗಾದ್ರೆ ಇದು ಡೆಫಿನೆಟ್ಲಿ ಅವ್ರದೇ ಕೆಲ್ಸ. ಇಲಿನ ಹಿಡಿಯಕ್ಕೆ ಹೇಗ್ ಬೋನ್ ಇಡ್ತಾರೋ, ನಿಮ್ಮನ್ ಹಿಡಿಯಕ್ಕೆ ನಿಮ್ ಮಗನ್ನೇ ಬೋನ್ ಆಗಿ ಮಾಡ್ಬಿಟ್ಟಿದ್ದಾರೆ. ನೀವ್ ಬೋನಲ್ಲಿ ಬಿದ್ರೆ ನಿಮ್ ಕತೆ ಮುಗೀತು ಅನ್ಕೊಳ್ಳಿ. ಕೈಯಲ್ಲಿ ಒಂದ್ ಚಂಬಿಟ್ಬಿಟ್ಟು 3 ನಾಮ ಹಾಕಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಅದೇ ತಿರುಪತಿ ಬೆಟ್ಟ ಅದೇ ತೋರಿಸ್ಬಿಡ್ತಾರೆ. ಆ ಯಮ ನನ್ ಕರ್ಕೊಂಡು ಹೋಗ್ ಬಂದ್ರು ಅವನ್ಗ್ ಸರಿಯಾದ ಪ್ರಶ್ನೆ ಕೇಳಿ ಕ್ಲಿಯಾರಿಟಿ ತಗೊಂಡೆ ಅವನ್ ಜೊತೆ ಹೋಗೋದು. ಅಂತದ್ರಲ್ಲಿ ಈ ಗಯ್ಯಾಳಿಗಳ ಮುಂದೆ ನಾ ತಲೆ ಬಾಗ್ತೀನಾ? ನೋ ಚಾನ್ಸ್. ನೋಡಿ, ಕಬ್ನ ಎಷ್ಟೇ ಗಟ್ಟಿಯಾಗಿದ್ರು ಬೆಂಕಿ ತಾಕಿದ ತಕ್ಷಣ ಹೇಗ್ ಬೆಂಡ್ ಆಗುತ್ತೋ ಹಾಗೆ ನೀವು ಮಗನ್ ವಿಷಯದಲ್ಲಿ ಬೆಂಡ್ ಆಗಿ ಆಗ್ತೀರಾ ಅಂತ ಅವ್ರಿಗೆ ಗೊತ್ತು. ಅದನ್ನ ತಿಳ್ಕೊಂಡು ಅವ್ರು ನಿಮ್ಮನ್ನ ಆಟ ಆಡಿಸ್ತಾ ಇದಾರೆ. ನೀವು ಅವ್ರಿಬ್ರು ಮದ್ವೆ ಆದಾಗ ಹೇಗಿದ್ರಿ? ಆದ್ರೀಗ ನನ್ ಸೊಸೆ, ಮುದ್ದಿನ ಸೊಸೆ, ಬಂಗಾರ, ಅಮ್ಮು ಅಂತ ಹೇಳ್ಕೊಂಡ್ ತಿರ್ಗಾಡ್ತಿದ್ದೀರಾ ಅಂದ್ರೆ ಏನರ್ಥ? ನೀವು ಬೆಂಡ್ ಆಗಿದ್ದೀರಾ ಅಂತ ತಾನೆ. ಇನ್ನ ಸ್ವಲ್ಪ ಬೆಂಡ್ ಆಗೋದ್ರಲ್ಲಿ ಎಷ್ಟ್ ಟೈಮ್ ತಗೊಳುತ್ತೆ ಬಿಡಿ. ಅಯ್ಯೋ ಇಲ್ಲ, ಇದು ಅವ್ರ ಕೆಲ್ಸ ಅಲ್ಲ. ಚಾನಲ್ ಅವರಿಂದ ನಾನ್ ನಿಜವಾಗಿಯೂ ಬದ್ಲಾಗಿರೋದು. ಅವ್ರು ಒಳ್ಳೆ ಕೆಲ್ಸಾನೇ ಮಾಡಿದ್ದಾರೆ. ನನಗಂತೂ ಆ ಚಾನೆಲ್ ಅವ್ರ ಮೇಲೇನೆ ಅನುಮಾನ. ನನಗೆ 2 ದಿನ ಟೈಮ್ ಕೊಡಿ, ಅವ್ರು ಯಾರು ಏನು ಅಂತ ವಿಚಾರಿಸ್ಕೊಂಡ್ ಬಂದ್ ಹೇಳ್ತೀನಿ. ಅಲ್ಲಿ ತನಕ ನೀವ್ ಹುಷಾರಾಗಿರಿ. ಈಗ ನೀವ್ ತಗೊಂಡಿರೋ ಡಿಸಿಷನ್ ಯಾವ್ದೇ ಕಾರಣಕ್ಕೂ ಬದಲಾಯಿಸಕ್ ಹೋಗ್ಬೇಡಿ. ಬದಲಾಯಿಸಿದ್ರೆ ನಿಮ್ ಕತೆ ಮುಗೀತು ಅಂತ ತಿಳ್ಕೊಳ್ಳಿ. ಅಲ್ಲ, ಈ ಗುಲಾಬಿಗೆ ಏನಾಗಿದೆ? ಬಾಯಿಗೆ ಬೆಣ್ಣೆ ಬಿಸ್ಕೆಟ್ ಬೀಳೋ ಟೈಮಲ್ಲಿ ಬಾಯಾಕ್ ಮುಚ್ಕೋತಾಳ ಅವಳು. ಅಮ್ಮಿ ಫುಲ್ ರೈಸು. ಬಹುಶಃ ಗುಲಾಬಿ ಮೇಡಮ್ ಅವ್ರಿಗೆ ಬೆಣ್ಣೆ ಬಿಸ್ಕೆಟ್ ಇಷ್ಟ ಇಲ್ಲ ಅನ್ಸುತ್ತೆ. ಸೀತಮ್ಮ ಅವ್ರಿಗೆ ಹೇಳಿ ಇನ್ನೊಂದ್ ಬಿಸ್ಕೆಟ್ ಹಾಕ ಕೇಳೋಣ. ತೆಪ್ಪ ಕೂತ್ಕೋತೀರಾ? ಅವಳು ಕುಣಿತಾಳೆ ಅಂತ ಅವಳ ಜೊತೆ ಸೇರ್ಕೊಂಡು ನೀವು ಕುಣಿಬೇಡ್ರಿ. ಅಲ್ಲರಿ, ಒಂದ್ಸಲ ಮದ್ವೆ ಆದವರು ಮತ್ತೆ ಮದ್ವೆ ಆಗ್ಬಾರ್ದು ಅಂತ ರೂಲ್ಸ್ ಏನಾದ್ರು ಇದೆಯಾ? ಇನ್ನೊಂದ್ಸಲ ಮದ್ವೆ ಆದ್ರೆ ಏನಂತೆ? ನನಗೇನಾದ್ರು ಅಂತ ಅವಕಾಶ ಸಿಕ್ಕಿದ್ರೆ ನಾನು ಇನ್ನೊಂದ್ ಮದ್ವೆ ಆಗ್ತಿದ್ದೆ. ಥ್ಯಾಂಕ್ಸ್ ಅಮ್ಮಿ ಫುಲ್ ರೈಸು. ನನ್ನನ್ನ ಇನ್ನೊಂದ್ಸಲ ಮದ್ವೆ ಆಗ್ತೀನಿ ಎಂದಿದ್ದಕ್ಕೆ. ನಾನ್ ನಿಮ್ಮನ್ ಮದ್ವೆ ಆಗ್ತೀನಿ ಅನ್ನ ಮತ್ತೆ ಬೇರೆಯವ್ರನ್ನ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ನಾನ್ ದೇಶಾಂತರ ಹೋಗಿ ಹಿಮಾಲಯದಲ್ಲಿ ಲಂಗೋಟಿ ಹಾಕೊಂಡ್ ನಿಂತ್ಕೊಂಡ್ಬಿಟ್ಟು ತಪಸ್ ಮಾಡಕ್ ಶುರು ಮಾಡ್ತೀನಿ. ಆಮೇಲೆ ನೀನ್ ಬನ್ನಿ ಬನ್ನಿ ಅಂತ ಕರೆದ್ರು ನಾನು ವಾಪಸ್ ಬರಲ್ಲ. ಮೊದ್ಲ ಕೆಲ್ಸ ಮಾಡಿ, ಬೇಕಾದ್ರೆ ಟಿಕೆಟ್ ನಾನೇ ಕೊಡ್ಸಿ ಖರ್ಚುಗ್ ದುಡ್ಡು ಕೊಡ್ತೀನಿ. ಗೌಡ್ರೆ, ಅನ್ಪೂರ್ಣ ಅವರು ಹೀಗೆ ಹೇಳ್ತಾರೆ ಅಂತ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅವ್ರು ಎಲ್ರೂ ಮುಂದೆ ನಿಮ್ಮನ್ ಬೈದ್ರು ನಿಮ್ಮನ್ ತುಂಬಾನೇ ಪ್ರೀತಿ ಮಾಡ್ತಾರೆ. ನೀವ್ ಮನೆಗ್ ಬರೋದ್ 10 ನಿಮಿಷ ಲೇಟ್ ಆದ್ರೂನು ಅಯ್ಯೋ ನನ್ ಗಂಡ ಇನ್ನೂ ಬಂದಿಲ್ವೇ, ಏನಾಯ್ತು ಅಂತ ಗಾಬರಿ ಬೀಳ್ತಾರೆ. ಅಂತ ಇದ್ರಲ್ಲಿ ಅವ್ರು ನಿಮ್ಮನ್ ಬಿಟ್ಟು ಇರ್ತಾರಾ? ನನಗ್ ಗೊತ್ತಿಲ್ವಾ ಅಮ್ಮಿ? ನನ್ನ ಅಮ್ಮಿ ಬಗ್ಗೆ ನನಗ್ ಗೊತ್ತಿಲ್ವಾ? ಅವಳು ಎಷ್ಟೇ ಕೋಪ ಮಾಡ್ಕೊಂಡ್ರು ನನ್ನ ಮೇಲ್ ಪ್ರೀತಿ ಇದ್ದೇ ಇರುತ್ತೆ. ಅಯ್ಯೋ ಸುಮ್ನೆ ಇರ್ರಿ. ನಾವ್ ಮಾತ್ ಬರೋವ್ರೆ ಗುಲಾಬಿನ ಹೇಗ್ ಒಪ್ಸೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಅಂತದ್ರಲ್ಲಿ ನೀವೇನ್ರಿ ಹೇಳ್ತೀರಾ? ಸುಮ್ನೆ ಕುತ್ಕೊಳ್ರಿ. ರೇಖಾ ಮೇಡಮ್ ನೋಡಿದ ಕೂಡ್ಲೆ ನನ್ ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಇದೆ. ನಾವ್ ಹೀಗ್ ಮಾಡಿದ್ರೆ ಗುಲಾಬಿ ಮೇಡಮ್ ಅವ್ರ ಮದ್ವೆನ ಇನ್ನೊಂದ್ಸಲ ಮಾಡ್ಬೋದು. ಗೌಡ್ರೆ, ಏನದು? ಈಗ ನಮ್ ಚಾನಲ್ ಹೆಚ್ಚಾರು ರೇಖಾ ಮೇಡಮ್ ಅವ್ರು ತಾನೆ, ಅವರೇ ತಾನೇ ದುಡ್ಡು ಕೊಡ್ಬೇಕಾಗಿರೋದು. ಅವ್ರಿಗೆ ಹೇಗೂ ಮಾತು ಬರ್ತಿಲ್ಲ. ಅವ್ರಿಗೆ ಮಾತು ಬರ್ತಿಲ್ಲ ಅಂತ ಅವ್ರಿಗೂ ಗೊತ್ತಿದೆ ಅಲ್ವಾ? ಇವ್ರಿಗೆ ಟ್ರೀಟ್ಮೆಂಟ್ಗೆ ಅಂತ ನಾವು ಫಾರಿನ್ ಕಳಿಸ್ತಿದ್ವಿ ಅಂತ ಹೇಳೋಣ. ಅವಾಗ ದುಡ್ಡು ಕೊಡೋದು ಇರಲ್ಲ, ಟೆನ್ಷನ್ ಇರಲ್ಲ, ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್. ಈ ಐಡಿಯಾಗೆ ಇನ್ನೊಂದಷ್ಟು ಮಸಾಲೆನ ಸೇರಿಸ್ಬಿಡೋಣ. ಅವ್ರಿಗೆ ಮಾತ್ ಬರ್ತಾ ಇತ್ತು, ಆದ್ರೂ 50 ಲಕ್ಷನ ಎತ್ಕೊಂಡು ಓಡೋಗೋದಕ್ಕೋಸ್ಕರ ಮಾತ್ ಬರ್ದಿರೋರ್ ತರ ನಾಟಕ ಮಾಡಿದ್ರು ಅಂತ.
ಆಗ ಸೀತಾದೇವಿಯವರು 50 ಲಕ್ಷದ ಆಸೆನ ಬಿಟ್ಬಿಡ್ತಾರೆ. ನಮ್ ಕಾಲಿಗೆ ಚುಚ್ಕೊಂಡಿರೋ ಮುಳ್ಳುನ ಈಸಿಯಾಗಿ ತೆಗ್ದು ಹಾಕ್ದಂಗ್ ಆಗತ್ತೆ. ಹಾಗಾದ್ರೆ ನಾನ್ ಇವಾಗ್ಲೇ ಹೋಗಿ ಸೀತಮ್ಮನವ್ರ ಹತ್ರ ನಮ್ಮ ಹೆಚ್ಚಾರು ಯಾವನ್ ಜೊತೆನೋ ಓಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬರ್ಲಾ? ಆ, ಅಲ್ಲೇನ್ ಹುಡುಕ್ತಾ ಇದ್ದೀರಾ? ನಾನೇ ಮಾತಾಡಿದ್ದು. ಅಯ್ಯೋ ನಿಮಗ್ ಮಾತ್ ಬಂದ್ಬಿಡ್ತಾ? ಅಯ್ಯೋ ಏಳು ಕುಂಡಲವಾಡ. ಅಯ್ಯೋ 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 ನನ್ನ ಮಾತ್ ಬಂದಿದೆ ಅಂದ್ರೆ ಇಬ್ರು ಸೇರ್ಕೊಂಡು ಅಳ್ತಾ ಇದ್ದೀರಾ? ಅಯ್ಯೋ ಏಳು ಕುಂಡಲವಾಡ. ಮೇಡಮ್ ಅವ್ರಿಗೆ ಮಾತು ಬಂತು. ಮಾತಾಡು ಸಾಕು, ಮೌನ ಬಿಸಾಕು, ಹೋರಾಡುವ ದಮ್ಮಿದೆ, ಹುಡುಕಾಡುವ ದಿಲ್ಲಿದೆ. ರೇಖಾ ಮೇಡಮ್ ಅವರೇ, ನನ್ನನ್ನ ತಡಿಬೇಡಿ, ನನಗ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹುಡುಕಾಡುವ ದಮ್ಮಿದೆ. ಏನ್ ಮೇಡಮ್, ನೀವು ನನ್ ಜೊತೆ ಡ್ಯಾನ್ಸ್ ಮಾಡ್ತೀರಾ? ಮಾತಾಡು ಸಾಕು, ಮೌನ ಬಿಸಾಕು, ಹೋರಾಡುವ ದಮ್ಮಿದೆ, ಹುಡುಕಾಡುವ ದಿಲ್ಲಿದೆ. ಅಮಿ ನೀನಾ? ಅದು ರೇಖಾ ಮೇಡಮ್ ಅವ್ರಿಗೆ ಮಾತು ಬಂತಲ್ಲ, ಅದಕ್ಕೆ ತುಂಬಾ ಖುಷಿ ಆಯ್ತು. ಗೊತ್ತಾಯ್ತು. ನನಗೂ ಗೊತ್ತಾಯ್ತು. ಏನು? ನಿನಗ್ ಗೊತ್ತಾಯ್ತು ಅಂತ. ಯವ್ವ ದುಡ್ಡನ್ನ ಲಪ್ತಾಯಿಸಿ ನಾನು ಅಂತ ಹೇಳ್ತೀರಾ? ಬೇರೆಯವರಿಂದ ಓಡೋಗಿದ್ದೀನಿ ಅಂತ ಹೇಳ್ತೀರಾ? ರೀ ನನ್ ಮೇಲೆ ಯಾಕ್ರಿ ಹೇಳ್ತೀರಾ? ನಿಮ್ಮೇಲೆ ಹೇಳ್ಕೊಳ್ಳಿ, ನಿಮ್ಮೇಲೆ ಹೇಳ್ಕೊಳ್ಳಿ, ನಿಮ್ಮೇಲೆ ಹೇಳ್ಕೊಳ್ಳಿ. ಅದೇ ಫ್ರಾಕ್ ಹಾಕೊಂಡ್ ಬರ್ತಾರಲ್ಲ ಆ ಆಂಟಿ ಮೇಲೆ ಹೇಳಿ. ಕ್ಯಾಮ್ರಾ ಇಟ್ಕೊಂಡ್ ಬರ್ತಾರಲ್ಲ ಕ್ಯಾಮ್ರಾ ಮ್ಯಾನ್ ಮೇಲೆ ಹೇಳಿ. ಜುಮ್ ಜುಮ್ ಟಿವಿ ಅಂತ ಮೈಕ್ ಇಟ್ಕೊಂಡ್ ಬಂದ್ರಲ್ಲ ಅವ್ರ ಮೇಲೆ ಹೇಳ್ರಿ. ಅದನ್ನ ಬಿಟ್ಟು ನನ್ ಮೇಲೆ ಏನಾದ್ರೂ ಹೇಳಿದ್ರೆ ಸೀತಾದೇವರ್ಗೆ ಇದೆಲ್ಲ ನಾಟಕ ಅಂತ ಹೋಗಿ ಹೇಳ್ಬಿಡ್ತೀನಿ. ರೇಖಾ ಅವ್ರೆ, ನೀವ್ ಹಾಗ್ ಮಾಡಕ್ ಹೋಗ್ಬೇಡಿ. ಈ ಕತೆ ಕ್ಲೈಮ್ಯಾಕ್ಸ್ ಬಂದಿದೆ. ನೀವ್ ಹಾಗ ಏನಾದ್ರೂ ಮಾಡಿದ್ರೆ ಈ ಕತೆ ಮತ್ತೆ ಮೊದ್ಲಿಂದ ಶುರುವಾಗುತ್ತೆ. ಆಮೇಲೆ ಇದಕ್ಕೆ ಬಲಿಯಾಗದ್ ಯಾರು ಹೇಳಿ? ಗುಲಾಬಿ ಅವರು. ನಾವ್ ಇದನ್ ಮಾಡ್ತಾ ಇರೋದು ಗುಲಾಬಿ ಜೀವನ ಸರಿ ಹೋಗ್ಲಿ ಅಂತ ತಾನೆ. ಈಗೇನು ನನ್ ಮಾತ್ ಬರ್ಲಿಲ್ಲ ಅನ್ನೋದೇ ಪ್ರಾಬ್ಲಮ್ ಅಲ್ವಾ? ಈಗ ನನಗ್ ಮಾತ್ ಬಂದಿದ್ಯಲ್ಲ, ಇದೇ ತರನೇ ನಾಟಕನ ಮುಂದುವರ್ಸೋಣ. ಇದಕ್ ನೀವ್ ಒಪ್ಕೊಳ್ಳಿಲ್ಲ ಅಂದ್ರೆ ಸೀತಾದೇವಿಯವ್ರ ಮುಂದೆ ನಾನೆಲ್ಲ ಹೇಳ್ಬಿಡ್ತೀನಿ. ಸೀತಾದೇವಿಯವ್ರ ಮುಂದೆ ನೀವೆಲ್ಲ ಹೇಳಿದ್ರೆ ನಮ್ಮೆಲ್ರಿಗಿಂತ ಮುಂಚೆ ಸಿಕ್ಕಾಕೊಳ್ಳೋದ್ ನೀವೇ. ಹಾ ನಾನಾ? ಹೆಂಗೆ? ನೋಡಿ, ನಾವ್ ಈ ನಾಟಕದಲ್ಲಿ ಬರೀ ಪಾತ್ರಧಾರಿಗಳಷ್ಟೇ. ನಾನು ನಾಟಕದ ಮೇಷ್ಟ್ರು. ಆ ಉಗು ಝೂಮ್ ಹಾಕಿ ಝೂಮ್. ಹೋಗೋ ಮಾಡ್ಲಾ ಹಗ್ಗು? ಈ ಕಡೆ ಬಾ ಗೋಗೋ. ಹಾಕೊಂಬರ್ಲ ಒಂದ್ ಪೆಗ್ಗು? ತರ್ಲಾ ಮಗ್ಗೋ. ಶಡ ಹೋಗೋ. ನೀವು ಏನ್ ಶೂಟ್ ಮಾಡಿದಿರಾ ಅದನ್ನ ಮೇಡಮ್ಗೆ ತೋರಿಸಿ, ಮೇಡಮ್ ಪ್ರಿವ್ಯೂ ಮಾಡಿ ಫೈನಲ್ ಒಪಿನಿಯನ್ ಕೊಡ್ತಾರೆ. ಆಮೇಲೆ ನಾವು ಟೆಲಿಕಾಸ್ಟ್ಗೆ ಕಳಿಸ್ಬೋದು.